ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಳಪಾಕ ವಿತ್ ಸಚಿನ್ಗೆ ಆದರದ ಸ್ವಾಗತ. ಕಳೆದೋಗಿ ಇನ್ನೇನು 1 ವರ್ಷದ ಆನಿವರ್ಸರಿ ಆಗಬೇಕು, ಆದರೆ ಅಷ್ಟೊತ್ತೊಳಗೆ ನಾವು ವಾಪಸ್ಸೇ ಬಂದಿದ್ದೀವಿ. ಈ ಗ್ಯಾಪಲ್ಲಿ ಯಾರಾದರೂ ಮಿಸ್ ಮಾಡ್ಕೊಂಡ್ರೆ ಎಷ್ಟು ಮಾಡ್ಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ನೋಡಿ ಖುಷಿ ಪಡ್ತೀವಿ. ಇವತ್ತು ನಾವು ಮಾಡ್ತಾ ಇರೋದು ಅಥೆಂಟಿಕ್ ಗೊಜ್ಜುಳಿ, ಅದು ತೊಂಡೆಕಾಯಿಯಿಂದ ಮಲ್ನಾಡ್ ಶೈಲಿಲಿ ಹೆಂಗ್ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ತೊಂಡೆಕಾಯಿನೆಲ್ಲ ಚೆನ್ನಾಗಿ ತೊಳ್ಕೊಂಡು ಅದನ್ನೊಂದು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಒಂದು 3 ವಿಷಲ್ ಹೊಡಿಸಿ ಬೇಯಿಸ್ಬಿಡಿ. ಆಮೇಲೆ ಬೆಂದಿರೋ ತೊಂಡೆಕಾಯಿ ಮೇಲೆ ಈ ಥರ ಸಣ್ಣದಾಗಿ ಹೋಲ್ಗಳನ್ನ ಮಾಡ್ಕೋತಾ ಇದ್ದೀವಿ, ಏನೆಲ್ಲ ಚೆನ್ನಾಗಿ ಮಸಾಲೆ ಹಿಡೀಲಿ ಅಂತ. ಈಗ ಒಂದು ಸಣ್ಣದ ಬಾಣಲೆನೋ ಇಲ್ಲ ಒಗ್ಗರಣೆ ಸೋಟ ತಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನು ಅಂದರೆ ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕಿ, ಜೊತೆಗೆ 1 ಸ್ಪೂನು ಧನಿಯನೂ ಹಾಕಿ, ಜೊತೆಗೆ ಒಂದು 3 ರಿಂದ 4 ಕೆಂಪು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಎಲ್ಲಿವರೆಗೂ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರ್ಕೊಳ್ಳಿ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಕ್ಕೆ ಹಾಕೊಳ್ಳಿ, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ. ಆಮೇಲೆ ಜೊತೆಗೆ 2 ಕಪ್ಪು ಕಾಯಿ ತುರಿದಿರೋ ತೆಂಗಿನಕಾಯಿನೂ ಹಾಕಿ ಸ್ವಲ್ಪ ಉಪ್ಪು ಹಾಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ನೀರು ಹಾಕೊಳ್ಳಿ. ನೀರು ಹಾಕಿದ್ಮೇಲೆ ಏನು ಮಾಡಬೇಕು ನಿಮ್ಗೆ ಗೊತ್ತಾಯಿದೆ, ಅದನ್ನು ಹಾಗೆ ರುಬ್ಕೋಬೇಕು. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಲೆವೆಲ್ಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಏನು ಮಾಡಿ ಗೊತ್ತಾ, ಬೆಂದಿರೋ ತೊಂಡೆಕಾಯಿ ಇರುತ್ತಲ್ಲ, ತೊಂಡೆಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇನು ಗುರು ಡ್ರೈನ ಮಿಕ್ಸ್ ಮಾಡೋದು ಅಂತ ಕೇಳ್ಬಿಡಿ, ಜೊತೆಗೆ ಒಂದು 2 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜೊತೆಗೆ ಸ್ವಲ್ಪ ಬೆಲ್ಲ, ಒಂದು 2 ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀವಿ ಇಲ್ಲಿ. ಒಲೆ ಉರಿ ಮೇಲೆ ಅದು ಬೇಯ್ತಾ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಅದು ಬೇಯ್ಕೊಳುತ್ತೆ. ಒಲೆ ಆನ್ ಮಾಡೋಕ್ಕೆಲ್ಲೂ ಹೇಳಿಲ್ಲ ಅಂತೇಳಿ ಹಾಗೆ ಮಿಕ್ಸ್ ಮಾಡಿಬಿಟ್ಟಿರಿ, ಆಮೇಲೆ ಚೆನ್ನಾಗಾಗಿಲ್ಲ ಅಂದರೆ ನನಗೆ ಮಾತ್ರ ಬೈಕೊಂಬಿಡಿ. ಒಲೆ ಉರಿ ಮೇಲೆ ಒಂದು 15 ನಿಮಿಷನಾದರೂ ಇಡಬೇಕಾಗತ್ತೆ. ಸ್ವಲ್ಪ ಗೊಜ್ಜು ಗಟ್ಟಿಯಾಗಕ್ಕೆ ಶುರುವಾಗುತ್ತೆ, ನಾವು ಇದನ್ನು ಗೊಜ್ಜುಳಿ ಅಂತಲೂ ಹೇಳ್ತೀವಿ. ಅದು ರೆಡಿಯಾಗಿದೆ ಅಂತ. ಅಯ್ಯೋ ಹಿಂಗಾಕೊಂಡು ಮರ್ತು ಬಿಟ್ಟಿದ್ದೆ ನೋಡಿ, ಒಂಚೂರು ಹಿಂಗೆ ಹಾಕ್ಕೊಳ್ಳಿ, ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬೇಯಿಸಿ, ಸರಿಯಾಗುತ್ತೆ. ಅವಾಗೆಲ್ಲ ಮಸಾಲೆ ತೊಂಡೆಕಾಯಿ ಒಳಗೋಗಿ ಹೊರಗೆ ಬಂದು ನಾಲ್ಗೆ ಚಪ್ಪರ್ಸಂಗಿರುತ್ತೆ. ಲಾಸ್ಟಲ್ಲಿ ಒಂದು ಸಣ್ಣದೊಂದು ಒಗ್ಗರಣೆ ಕೊಟ್ಟರೆ ತೊಂಡೆಕಾಯಿ ಗೊಜ್ಜುಳಿ ರೆಡಿ ಆಗುತ್ತೆ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಅದನ್ನು ತಿದ್ಕೋತೀವಿ. ಹಾಗಾದರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುವ.